ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತ ರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ನಾನಿವತ್ತು ನಿಮಗೆ ಒಂದು ವಿಶೇಷವಾದ ಮಾಹಿತಿ ತಿಳಿಸ್ತಾ ಇದ್ದೀನಿ. ಅದು ಯಾವುದೋ ಒಂದು ವಿಷಯಕ್ಕೆ ಸಂಬಂಧಪಟ್ಟಿದ್ದು ಅಂದರೆ ಸ್ನೇಹಿತರೆ, ವಿಶೇಷವಾಗಿ ನಾಳೆ ಬಂದು ಕಾರ್ತಿಕ ಮಾಸದ ಸೋಮವಾರ ಆಗಿರೋದ್ರಿಂದ ನಮ್ಮ ಕಷ್ಟ ಕಾರ್ಪಣ್ಯಗಳು ಬಹುಬೇಗ ನಮ್ಮ ನಿರೀಕ್ಷೆಗೂ ಮೀರಿ ನಮಗೆ ಅಧಿಕವಾದ ಲಾಭ ಕೊಡಬೇಕು ಅಂತ ಬಯಸುವಂಥವ್ರು ಖಂಡಿತವಾಗ್ಲೂ ನಾಳೆ ದಿನ ಕಾರ್ತಿಕ ಮಾಸದಲ್ಲಿ ಶಿವನ ಅನುಗ್ರಹ ನಮಗೆ ಬೇಗ ಬೇಕು ಅಂತ ಬಯಸುವಂಥವ್ರು, ಅದರಲ್ಲೂ ಕಾರ್ತಿಕ ಮಾಸದ ಸೋಮವಾರದ ದಿನಗಳಲ್ಲಿ ನಾವು ವಿಶೇಷವಾಗಿ ಶನಿದೇವನಿಗೆ ಸಂಬಂಧಪಟ್ಟಂತಹ ಕತೆ ಪಾರಾಯಣನ ನಾವು ಮಾಡೋದ್ರಿಂದ ಅಥವಾ ನವಗ್ರಹದ ಸ್ತೋತ್ರಗಳನ್ನ ನಾವು ಪಠಿಸೋದ್ರಿಂದ ಖಂಡಿತವಾಗ್ಲೂ ನಮ್ಮ ಜೀವನದಲ್ಲಿ ಬಂದಿರುವಂತಹ ಗ್ರಹ ಬಾಧೆಗಳಿಂದ ಬರ್ತಾ ಇರೋಂತಹ ರೋಗ ಬಾಧೆಗಳಿರ್ಬೋದು, ಕಂಟಕಗಳಿರ್ಬೋದು, ಮೃತ್ಯು ಕಂಟಕಗಳಿರ್ಬೋದು, ಆರೋಗ್ಯ ಸಮಸ್ಯೆಗಳಿರ್ಬೋದು, ವ್ಯಾಪಾರ ವ್ಯವಹಾರ ಅಭಿವೃದ್ಧಿ ಕಾರ್ಯಗಳಲ್ಲಿ ಆಗ್ತಿರೋಂಥ ಕಷ್ಟ ಕಾರ್ಪಣ್ಯಗಳ ಜೊತೆಯಾಗಿ ಸಾಡೆ ಸಾತಿಗಳ ಕಾಟ ಕೂಡ ಇದ್ದರೆ ಅದೆಲ್ಲ ನಿವಾರಣೆ ಆಗಬೇಕು ಅಂತ ಬಯಸೋವಂಥವ್ರು, ಅಥವಾ ನೀವು ಅಂದ್ಕೊಂಡಿರೋಂಥ ಉದ್ಯೋಗದಲ್ಲಿ ಪ್ರಗತಿ ಆಗಬೇಕು, ಅಥವಾ ನಮ್ಮ ಜೀವನದಲ್ಲಿ ನಾವು ಬರೀ ಸೋಲನ್ನೇ ಅನುಭವಿಸ್ತಾ ಇದ್ದೀವಿ, ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ, ಮನೆಗಳಲ್ಲಿ ದಾಂಪತ್ಯಗಳಲ್ಲಿ ಕಲಹ ಇದೆ, ಜಗಳ ಇದೆ, ಮಕ್ಕಳಲ್ಲಿ ಮನಸ್ತಾಪಗಳಿದೆ, ನಾವು ಮಾಡುವಂಥ ಕೆಲಸಕ್ಕೆ ಸರಿಯಾದ ಬೆಲೆ ಸಿಗ್ತಾ ಇಲ್ಲ, ಯಾವುದೇ ರೀತಿಯ ಅಭಿವೃದ್ಧಿ ಆಗ್ತಾ ಇಲ್ಲ, ಅಥವಾ ಏಳಿಗೆ ಆಗ್ತಾ ಇಲ್ಲ, ಅಥವಾ ನಾವು ಒಂದು ಒಳ್ಳೆ ಮನೆನ ತೊಗೊಬೇಕು ಅಂದ್ಕೊಂಡ್ರು ನಾವು ತೊಗೊಳಕ್ಕೆ ಆಗ್ತಾ ಇಲ್ಲ ಅಂತ ಪರಿತಪಿಸ್ತಾ ಇರೋವಂಥವ್ರು, ಕಷ್ಟ ಕಾರ್ಪಣ್ಯಗಳಲ್ಲಿ ನೊಂದು ಬೆಂದಿರೋ ಅಂಥವ್ರು, ನಾಳೆ ದಿನ ನೀವು ಶಿವನ ದೇವಸ್ಥಾನದಲ್ಲಿರುವಂತಹ ನವಗ್ರಹಗಳ ಮುಂದೆ ನೀವು ಶನಿಗೆ ಸಂಬಂಧಪಟ್ಟಂತಹ ಕಥೆನ ನೀವು ವಿಕ್ರಮಾದಿತ್ಯನು ಬರೆದಿರೋ ಅಂತಹ ಆ ಕಥೆನ ನಾವು ಪಾರಾಯಣ ಮಾಡಿದ್ದೇ ಆದರೆ, ಅಥವಾ ಒಂದು ಸಾರಿ ನಾವು ಆ ಕಥೆನ ಕೇಳಿಸ್ಕೊಂಡಿದ್ದೆ ಆದರೆ ಖಂಡಿತವಾಗ್ಲೂ ನಮ್ಮ ಜೀವನದಲ್ಲಿ ಬಂದಿರುವಂತಹ ಗ್ರಹ ಬಾಧೆಗಳಿಂದ ಅಥವಾ ಗ್ರಹಗಳ ಗತಿಯಿಂದ ನಮಗೆ ಬಂದಿರೋಂಥ ಪೀಡಾ ಪರಿಹಾರಗಳು ಖಂಡಿತವಾಗ್ಲೂ ನಿವಾರಣೆ ಆಗೋದಕ್ಕೆ ಅದು ನಮಗೆ ಸಹಾಯ ಮಾಡುತ್ತೆ. ಆ ಒಂದು ಉದ್ದೇಶಕ್ಕೋಸ್ಕರ ನೀವು ಪ್ರತಿಯೊಬ್ಬರು ಕೂಡ ನಾಳೆ ಶಿವನ ದೇವಸ್ಥಾನದಲ್ಲಿ ವಿಶೇಷವಾಗಿ ನವಗ್ರಹ ಸ್ತೋತ್ರನ ನೀವು ಪಾರಾಯಣ ಒಂದು ಸಾರಿ ಆದರೂ ಮಾಡಬೇಕಾಗುತ್ತೆ. ಇಲ್ಲ ನವಗ್ರಹಗಳಿಗೆ ಸಂಬಂಧಪಟ್ಟಂತಹ ಕಥೆನ ನೀವು ಪಾರಾಯಣ ಮಾಡಬೇಕಾಗುತ್ತೆ. ನಿಮಗೆ ಅಷ್ಟು ದೊಡ್ಡ ಕಥೆಗಳನ್ನ ನಿಮಗೆ ಪಾರಾಯಣ ಮಾಡೋಕ್ಕಾಗಲಿಲ್ಲ ಅಂದ್ರೂ ನಾನು ಹೇಳ್ತಾ ಇರೋಂತಹ ಈ ಶನಿಗೆ ಸಂಬಂಧಪಟ್ಟಂತಹ ಕಥೆನ ನೀವು ಒಮ್ಮೆ ಆದರೂ ಪೂರ್ತಿಯಾಗಿ ಕೇಳಿಸಿಕೊಂಡಿದ್ದೆ ಆದರೆ ಖಂಡಿತವಾಗ್ಲೂ ನಮಗೆ ಶಿವನ ದೇವಸ್ಥಾನದಲ್ಲಿ ಅನುಗ್ರಹ ಖಂಡಿತವಾಗ್ಲೂ ಆಗುತ್ತೆ. ಯಾಕಂದರೆ ಸ್ನೇಹಿತರೆ, ಅಕಸ್ಮಾತ್ ನಿಮಗೆ ಎಲ್ಲಾದ್ರೂ ಶಿವನ ದೇವಸ್ಥಾನಗಳಲ್ಲಿ ಅಥವಾ ನಿಮ್ಮ ಅಕ್ಕಪಕ್ಕದ ಮನೆಗಳಲ್ಲಿ ಎಲ್ಲಾದರೂ ವಿಶೇಷವಾಗಿ ಶನಿದೇವರ ಕಥಾಸ್ಮರಣೆಯ ಅಂಗವಾಗಿ ವಿಶೇಷ ಪೂಜೆಗಳನ್ನ ಇಟ್ಕೊಂಡಿದ್ರೆ ಅಲ್ಲಿಗೆ ಹೋಗಿ ವಿಶೇಷವಾಗಿ ನೀವು ಆ ಕಥೆಗಳನ್ನ ಕೇಳಿಸ್ಕೊಳ್ಳೋದಿರ್ಬೋದು, ಅಲ್ಲಿ ನೀವು ಹೋಗಿ ಪ್ರಾರ್ಥನೆ ಮಾಡೋದಿರ್ಬೋದು, ಸಂಕಲ್ಪ ಮಾಡಿಕೊಂಡು ಶನಿಗೆ ಸಂಬಂಧಪಟ್ಟಂತಹ ಮಂತ್ರಗಳನ್ನ ನೀವು ಅವತ್ತಿನ ದಿನ ಹೇಳ್ಕೊಂಡು ಬರೋದ್ರಿಂದ ಖಂಡಿತವಾಗ್ಲೂ ನಮ್ಮ ಸರ್ವ ಸಂಕಷ್ಟಗಳು ನಿವಾರಣೆ ಆಗೋದಕ್ಕೆ ಅದು ಸಹಾಯ ಮಾಡುತ್ತೆ. ಅದರಲ್ಲೂ ವಿಶೇಷವಾಗಿ ನಾವು ನಾಳೆ ದಿನ ಅದು ಕಾರ್ತಿಕ ಮಾಸದಲ್ಲಿ ನಾವು ನವಗ್ರಹಗಳನ್ನ ನಾವು ಯಾಕೆ ಪ್ರಾರ್ಥನೆ ಮಾಡಬೇಕು ಅಂದರೆ, ಅದರಲ್ಲಿ ವಿಶೇಷವಾಗಿ ಶಿವನ ಅನುಗ್ರಹದ ಜೊತೆಯಾಗಿ ನಮಗೆ ಬಂದಿರೋಂಥ ಕಂಟಕಗಳು ನಿವಾರಣೆ ಆಗೋದಕ್ಕೆ ಅದ್ಭುತವಾದ ಸಮಯ ಇದಾಗಿರುತ್ತೆ. ಅಂತಹ ಸಮಯದಲ್ಲಿ ನಾವು ಶಿವನ ಜೊತೆಯಾಗಿ ನಾವು ನವಗ್ರಹಗಳನ್ನ ಆರಾಧನೆ ಮಾಡಬೇಕು. ಅದರ ಜೊತೆಯಾಗಿ ನಾವು ಶನಿದೇವರನ್ನು ನಾವು ಆರಾಧನೆ ಮಾಡಬೇಕಾಗುತ್ತೆ. ಅಂತಹ ಶನಿದೇವರನ್ನ ಕಥೆನ ನನಗೆ ಗೊತ್ತಿರೋ ರೀತಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ, ಪುಟ್ಟದಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಸ್ನೇಹಿತರೆ ನೋಡಿ, ಆ ಕಥೆ ಈ ರೀತಿ ಇದೆ. ಒಂದಾನೊಂದು ಕಾಲದಲ್ಲಿ ನವಗ್ರಹಗಳ ನಡುವೆ
ಔನ್ನತ್ಯದ ವಿಚಾರವಾಗಿ ವಿವಾದ ಉಂಟಾಯಿತು. ನವಗ್ರಹಗಳಲ್ಲಿ ಯಾರು ಉತ್ತಮರು ಎಂದು ನೀವೇ ನಿರ್ಧರಿಸಿ ನಮಗೆ ತಿಳಿಸಿ ಎಂದು ಎಲ್ಲ ಗ್ರಹಗಳು ದೇವರಾಜ ಇಂದ್ರನನ್ನು ತಲುಪಿದವು. ಈ ಸಮಸ್ಯೆಯನ್ನು ಪರಿಹರಿಸಲು ದೇವರಾಜ ಇಂದ್ರನು ಎಲ್ಲ ಗ್ರಹಗಳನ್ನು ರಾಜ ವಿಕ್ರಮಾದಿತ್ಯನ ಬಳಿಗೆ ಕಳುಹಿಸಿದನು. ಅತ್ಯಂತ ನ್ಯಾಯಯುತನಾದ ರಾಜ ವಿಕ್ರಮಾದಿತ್ಯನು ಉಜ್ಜಯಿನಿಯ ಭೂಮಿಯನ್ನು ಆಳುತ್ತಾನೆ ಎನ್ನುವುದು ನವಗ್ರಹಗಳಿಗೆ ತಿಳಿಯಿತು. ನಂತರ ಎಲ್ಲ ಗ್ರಹಗಳು ವಿಕ್ರಮಾದಿತ್ಯನನ್ನು ಹುಡುಕಿಕೊಂಡು ಉಜ್ಜಯಿನಿಗೆ ಬಂದವು. ಎಲ್ಲ ಗ್ರಹಗಳಲ್ಲಿ ಯಾರು ಉತ್ತಮರು ಎಂಬುದನ್ನು ತಿಳಿದುಕೊಳ್ಳಲು ನಾವು ನಿಮ್ಮಲ್ಲಿಗೆ ಬಂದಿದ್ದೇವೆ ಎಂಬುದನ್ನು ಗ್ರಹಗಳು ವಿಕ್ರಮಾದಿತ್ಯನಿಗೆ ಹೇಳುತ್ತವೆ. ಗ್ರಹಗಳ ಈ ಪ್ರಶ್ನೆಯನ್ನು ಕೇಳಿದ ರಾಜ ವಿಕ್ರಮಾದಿತ್ಯನು, ನಾನು ಇದಕ್ಕೆ ಪ್ರಾಮಾಣಿಕ ಉತ್ತರವನ್ನು ನೀಡಲೇಬೇಕು. ಆದರೆ ನನ್ನ ಉತ್ತರವನ್ನು ಕೇಳಿ ನೀವು ನನ್ನ ಮೇಲೆ ಕೋಪಿಸಿಕೊಳ್ಳಬಹುದು ಎಂದು ಹೇಳುತ್ತಾನೆ. ಗ್ರಹಗಳು ಕೇಳಿದ ಪ್ರಶ್ನೆಗೆ ಉತ್ತರಿಸಲು ರಾಜನು ಉಪಾಯವನ್ನು ಮಾಡಿದನು. ರಾಜ ವಿಕ್ರಮಾದಿತ್ಯ 9 ಲೋಹಗಳ 9 ವಿವಿಧ ಸಿಂಹಾಸನಗಳನ್ನು ಸಿದ್ಧಗೊಳಿಸಿದನು. ಎಲ್ಲ ಗ್ರಹಗಳನ್ನು ಇವುಗಳ ಮೇಲೆ ಕುಳಿತುಕೊಳ್ಳುವಂತೆ ಹೇಳಿದನು. ನಿಮ್ಮಲ್ಲಿ ಯಾರು ಕೊನೆಯ ಸಿಂಹಾಸನದಲ್ಲಿ ಕುಳಿತುಕೊಳ್ಳುತ್ತಾರೋ ಅವರು ಚಿಕ್ಕವರಾಗುತ್ತಾರೆ ಎಂದು ಹೇಳುತ್ತಾನೆ. ಕೊನೆಯಲ್ಲಿ ಕಬ್ಬಿಣದ ಸಿಂಹಾಸನವನ್ನು ಇಟ್ಟಿರುವುದರಿಂದ ಶನಿದೇವನಿಗೆ ಆ ಸಿಂಹಾಸನದ ಮೇಲೆ ಮಾತ್ರ ಕುಳಿತುಕೊಳ್ಳಲು ಸಾಧ್ಯವಾಯಿತು. ರಾಜ ವಿಕ್ರಮಾದಿತ್ಯನು ತನಗೆ ಮೋಸ ಮಾಡಿದ್ದಾನೆಂದು ಶನಿದೇವನಿಗೆ ಅನ್ನಿಸಿತು ಮತ್ತು ಅವನು ರಾಜನ ಮೇಲೆ ಕೋಪಗೊಂಡನು. ರಾಜ ವಿಕ್ರಮಾದಿತ್ಯನಿಗೆ 7.5 ಶನಿದೋಷ ಬಂದಾಗ ಒಂದು ದಿನ ಶನಿ ಮಹಾರಾಜನು ಕುದುರೆ ವ್ಯಾಪಾರಿಯಾಗಿ ವಿಕ್ರಮಾದಿತ್ಯನ ಬಳಿಗೆ ಬಂದನು. ರಾಜ ವಿಕ್ರಮಾದಿತ್ಯನು ಕುದುರೆಯನ್ನು ಇಷ್ಟಪಟ್ಟನು ಮತ್ತು ಅದರ ಮೇಲೆ ಸವಾರಿ ಮಾಡಬೇಕೆಂದು ಕೊಂಡನು. ಇಲ್ಲಿಯೇ ಶನಿದೇವನ ಸರದಿಯಲ್ಲಿ ವಿಕ್ರಮಾದಿತ್ಯನು ಸಿಕ್ಕಿಬಿದ್ದನು. ರಾಜ ವಿಕ್ರಮಾದಿತ್ಯನನ್ನು ದಟ್ಟ ಅರಣ್ಯಕ್ಕೆ ಕರೆದುಕೊಂಡು ಹೋದ. ನಂತರ ಕುದುರೆ ಕಣ್ಮರೆಯಾಯಿತು. ರಾಜ ವಿಕ್ರಮಾದಿತ್ಯ ಅಲೆದಾಡುತ್ತಾ ಒಂದು ನಗರವನ್ನು ತಲುಪಿದನು. ಅಲ್ಲಿ ನೋಡಿ, ಒಂದು ನಿಮಿಷ. ಕುದುರೆ ವ್ಯಾಪಾರಿಯಾಗಿ ವಿಕ್ರಮಾದಿತ್ಯನಿಗೆ ಬಳಿಗೆ ಬಂದನು. ರಾಜ ವಿಕ್ರಮಾದಿತ್ಯನು ಕುದುರೆಯನ್ನು ಇಷ್ಟಪಟ್ಟನು. ಅದರ ಮೇಲೆ ಸವಾರಿ ಮಾಡಬೇಕೆಂದುಕೊಂಡನು. ಇಲ್ಲಿ ಶನಿದೇವನ ಸರದಿಯಲ್ಲಿ ವಿಕ್ರಮಾದಿತ್ಯನು ಸಿಕ್ಕಿಬಿದ್ದನು. ರಾಜ ವಿಕ್ರಮಾದಿತ್ಯನನ್ನು ದಟ್ಟ ಅರಣ್ಯಕ್ಕೆ ಕರೆದುಕೊಂಡು ಹೋದ ನಂತರ ಕುದುರೆ ಕಣ್ಮರೆಯಾಯಿತು. ರಾಜ ವಿಕ್ರಮಾದಿತ್ಯನು ಅಲೆದಾಡುತ್ತಾ ಒಂದು ನಗರವನ್ನು ತಲುಪಿದನು. ಅಲ್ಲಿ ರಾಜನು ಸೇಠ್ ಅಂಗಡಿಯಲ್ಲಿ ನೀರು ಕುಡಿದು ವಿಶ್ರಾಂತಿ ತೆಗೆದುಕೊಂಡನು. ಪ್ರಾಸಂಗಿಕವಾಗಿ ಸೇಠ್ ಆ ದಿನ ತನ್ನ ವ್ಯಾಪಾರದಲ್ಲಿ ಉತ್ತಮ ಹಣವನ್ನು ಗಳಿಸಿದನು. ಈ ವ್ಯಕ್ತಿಗೆ ತನಗೆ ಅದೃಷ್ಟವಂತನೆಂದು ಭಾವಿಸಿದ ಸೇಠ್ ಅವನ ಮೇಲೆ ಕರುಣೆ ತೋರಿ ಅವನನ್ನು ತನ್ನೊಂದಿಗೆ ಮನೆಗೆ ಕರೆದುಕೊಂಡು ಹೋದನು. ಸೇಠ್ನ ಪತ್ನಿಯು ಊಟವನ್ನು ತಯಾರಿಸುತ್ತಿದ್ದಾಗ ಇದ್ದಕ್ಕಿದ್ದಂತೆಯೇ ರಾಜನು ಮುಂಭಾಗದ ಗೋಡೆಯ ಮೇಲೆ ನೋಡಿ ತನ್ನೊಂದಿಗೆ ಮನೆಗೆ ಕರೆದುಕೊಂಡು ಹೋದನು. ಸೇಠ್ನ ಪತ್ನಿಯು ಊಟವನ್ನು ತಯಾರಿಸುತ್ತಿದ್ದಾಗ ಇದ್ದಕ್ಕಿದ್ದಂತೆ ರಾಜನು ಮುಂಭಾಗದ ಗೋಡೆಯ ಮೇಲೆ ಆಹಾರವೊಂದನ್ನು ನೇತು ಹಾಕಿರುವುದನ್ನು ನೋಡಿದನು. ಅದನ್ನು ಗೋಡೆಯು ನುಂಗುತ್ತಿತ್ತು. ಗೋಡೆಯಲ್ಲಿ ನೇತಾಡುತ್ತಿದ್ದ ಆಹಾರವನ್ನು ಅಪರಿಚಿತರು ಕದ್ದಿದ್ದಾರೆ ಎಂದು ಭಾವಿಸಿದ ಸೇಠ್ ಆ ಆಹಾರವನ್ನು ಕೇಳಲು ಪ್ರಾರಂಭಿಸಿದನು. ರಾಜ ವಿಕ್ರಮಾದಿತ್ಯ ತನ್ನ ನೈಜ ಗುರುತನ್ನು ಮರೆಮಾಚಿ ತಾನು ಉಜ್ಜಯಿನಿ ನಗರದ ನಿವಾಸಿ ವೀಕ ಎಂದು ಪರಿಚಯಿಸಿಕೊಂಡನು. ಹೀಗಾಗಿ ಆಹಾರ ಗೋಡೆ ನುಂಗಿದೆ ಎಂದು ವೀಕ ಸೇಠ್ಗೆ ತಿಳಿಸಿದಾಗ ನಂಬಲಾರದೆ ಸರ ಕಳ್ಳತನವಾಗಿರುವ ಬಗ್ಗೆ ರಾಜನಿಗೆ ದೂರು ನೀಡಿದರು. ರಾಜನು ವಿಕ್ರಮಾದಿತ್ಯನ ಬಳಿ ನಿಜವನ್ನು ಕೇಳಲು ಪ್ರಯತ್ನಿಸಿದಾಗ ವಿಕ್ರಮಾದಿತ್ಯನು ನಡೆದ ವಿಚಾರವನ್ನು ತಿಳಿಸಿದನು. ಇದನ್ನು ನಂಬದ ರಾಜ ಕಳ್ಳತನದ ಆಪಾದನೆಯ ಮೇಲೆ ವಿಕ್ರಮಾದಿತ್ಯನ ಕೈಕಾಲುಗಳನ್ನು ಕತ್ತರಿಸಲು ಆದೇಶಿಸಿದನು. ರಾಜ ವಿಕ್ರಮಾದಿತ್ಯನ ಕೈಕಾಲುಗಳನ್ನು ಕತ್ತರಿಸಿ ನಗರದ ರಸ್ತೆಯಲ್ಲಿ ಬಿಡಲಾಯಿತು.
ಕೆಲವು ದಿನಗಳ ನಂತರ ಒಬ್ಬ ರೈತ ಅವನನ್ನು ಎತ್ತಿಕೊಂಡು ತನ್ನ ಮನೆಗೆ ಕರೆದೊಯ್ದ. ತನ್ನ ಹೊಲದಲ್ಲಿ ಕುಳಿತುಕೊಳ್ಳುವಂತೆ ಮಾಡಿದನು. ರಾಜನು ಧ್ವನಿ ನೀಡುತ್ತಾ ಹೋರಿಗಳನ್ನು ಓಡಿಸುತ್ತಲೇ ಇದ್ದನು. ಹೀಗೆ ತೇಲಿಯ ಗೂಳಿ ಓಡುತ್ತಲೇ ಇತ್ತು ಮತ್ತು ರಾಜನಿಗೆ ಆಹಾರ ಸಿಗುತ್ತಲೇ ಇತ್ತು. ಶನಿಯ ಕ್ರೋಧದ ಸಾಡೆಸಾತಿಯ ನಂತರ ಮಳೆಗಾಲ ಪ್ರಾರಂಭವಾಯಿತು. ರಾಜ ವಿಕ್ರಮಾದಿತ್ಯನು ಒಂದು ರಾತ್ರಿ ಮೇಘ ಮಲ್ಲಾರವನ್ನು ಆಡುತ್ತಿದ್ದಾಗ ನಗರದ ರಾಜನ ಮಗಳು ರಾಜಕುಮಾರಿ ಮೋಹಿನಿಯು ರಥದ ಮೇಲೆ ರೈತನ ಮನೆಯ ಮೂಲಕ ಹಾದು ಹೋಗುತ್ತಿದ್ದಳು. ಮೇಘ ಮಲ್ಲಾರ್ ರಾಗವನ್ನು ಕೇಳಿದಾಗ ಅವಳು ಆಕರ್ಷಿತಳಾದಳು. ರಾಜಕುಮಾರಿ ಸೇವಕಿಯನ್ನು ಕಳುಹಿಸಿ ಗಾಯಕನನ್ನು ಕರೆತರಲು ಹೇಳಿದಳು. ಸೇವಕಿ ಹಿಂತಿರುಗಿ ಬಂದು ರಾಜಕುಮಾರನಿಗೆ ಅಂಗವಿಕಲ ರಾಜನ ಬಗ್ಗೆ ಎಲ್ಲವನ್ನು ವಿವರವಾಗಿ ಹೇಳಿದಳು. ರಾಜಕುಮಾರಿಯು ವಿಕಲಾಂಗ ರಾಜನ ಬಗ್ಗೆ ತುಂಬ ಪ್ರಭಾವಿತಳಾದಳು. ಅವಳು ಅಂಗವಿಕಲ ರಾಜನನ್ನು ಮದುವೆಯಾಗಬೇಕೆಂದು ತನ್ನ ಹೃದಯದಲ್ಲಿ ನಿರ್ಧರಿಸಿದಳು. ರಾಜಕುಮಾರಿಯು ತನ್ನ ಹೆತ್ತವರಿಗೆ ಇದನ್ನು ಹೇಳಿದಾಗ ಅವರೆಲ್ಲರೂ ಇದನ್ನು ತಿಳಿದು ಆಶ್ಚರ್ಯಪಟ್ಟರು. ರಾಣಿ ಮೋಹಿನಿಯ ತಂದೆ ತಾಯಿ ಆಕೆಯನ್ನು ಕುರಿತು, ಮಗಳೇ, ನಾನು ನಿನ್ನನ್ನು ರಾಜನ ರಾಣಿಯಾಗಬೇಕೆಂದು ನಾವು ಬಯಸುತ್ತೇವೆ. ಆಗಿರುವಾಗ ನೀನು ಈ ಅಂಗವಿಕಲನನ್ನು ಮದುವೆಯಾಗಿ ನಿಮ್ಮ ಕಾಲಿಗೆ ಕೊಡಲಿ ಏಟು ಹೊಡೆದುಕೊಳ್ಳುತ್ತೀಯ ಎಂದು ಆಕೆಗೆ ಹೇಳುತ್ತಾರೆ. ರಾಜಕುಮಾರಿಯು ತನ್ನ ಮನಸ್ಸಿನಲ್ಲಿ ನಿಶ್ಚಯಿಸಿಕೊಂಡಳು ಮತ್ತು ತನ್ನ ಒತ್ತಾಯವನ್ನು ಬಿಡಲಿಲ್ಲ. ತನ್ನ ಆಸೆಯನ್ನು ಈಡೇರಿಸಿಕೊಳ್ಳುವುದಕ್ಕಾಗಿ ಊಟ ನೀರನ್ನು ಬಿಟ್ಟು ಕುಳಿತಳು ಮತ್ತು ತನ್ನ ಪ್ರಾಣವನ್ನು ತ್ಯಜಿಸಲು ನಿರ್ಧರಿಸಿದಳು. ಇದಾದ ಎಲ್ಲ ನಂತರ ರಾಜ ಮತ್ತು ರಾಣಿಯು ರಾಜಕುಮಾರಿಯನ್ನು ಅಂಗವಿಕಲ ವಿಕ್ರಮಾದಿತ್ಯನೊಂದಿಗೆ ವಿವಾಹ ಮಾಡಿಸಲು ಮುಂದಾದರು. ಮದುವೆಯಾದ ನಂತರ ರಾಜ ವಿಕ್ರಮಾದಿತ್ಯ ಮತ್ತು ರಾಜಕುಮಾರಿಯು ರೈತನ ಮನೆಯಲ್ಲಿ ವಾಸಿಸಲು ಪ್ರಾರಂಭಿಸಿದರು. ಅದೇ ರಾತ್ರಿ ಕನಸಿನಲ್ಲಿ ಶನಿದೇವನು ರಾಜನಿಗೆ ಹೇಳಿದನು, ರಾಜ, ನೀನು ನನ್ನ ಕೋಪವನ್ನು ನೋಡಿದ್ದೀಯಾ? ನನ್ನ ಅವಮಾನಕ್ಕಾಗಿ ನಾನು ನಿನ್ನನ್ನು ಶಿಕ್ಷಿಸಿದ್ದೇನೆ. ರಾಜನು ಶನಿದೇವನನ್ನು ಕ್ಷಮಿಸುವಂತೆ ಕೇಳಿದನು ಮತ್ತು ಆತನನ್ನು ಪ್ರಾರ್ಥಿಸಿದನು. ಓ ಶನಿದೇವ, ನನಗೀಗಾಗಲೇ ನೋವಿನಿಂದ ಜೀವನವೇ ಸಾಕಾಗಿದೆ, ಮತ್ತಷ್ಟು ನೋವನ್ನು ನನಗೆ ನೀಡಬೇಡ ಎಂದು ಪ್ರಾರ್ಥಿಸುತ್ತಾನೆ. ಪುರುಷರಾಗಲಿ ಅಥವಾ ಮಹಿಳೆಯರಾಗಲಿ ಯಾರು ನನ್ನನ್ನು ಪೂಜಿಸುತ್ತಾರೋ ಅಥವಾ ಶನಿವಾರದಂದು ಕಾರ್ತಿಕ ಮಾಸದ ದಿನಗಳಲ್ಲಿ ಉಪವಾಸವನ್ನು ಆಚರಿಸುತ್ತಾರೋ ಮತ್ತು ನನ್ನ ಉಪವಾಸ ವ್ರತದ ಕಥೆಯನ್ನು ಕೇಳುತ್ತಾರೋ ಅವರ ಮೇಲಿನ ನನ್ನ ಆಶೀರ್ವಾದ ಸದಾಕಾಲ ಇರುತ್ತದೆ ಎಂದು ಹೇಳಿದನು. ರಾಜ ವಿಕ್ರಮಾದಿತ್ಯನು ಬೆಳಗ್ಗೆ ಎದ್ದಾಗ ಅವನ ಕೈಕಾಲುಗಳನ್ನು ನೋಡಿ ರಾಜನಿಗೆ ಬಹಳ ಸಂತೋಷವಾಯಿತು. ಅವನು ತನ್ನ ಹೃದಯದಲ್ಲಿ ಶನಿದೇವನಿಗೆ ನಮಸ್ಕರಿಸಿದನು. ರಾಜನ ಕೈಕಾಲುಗಳು ಸುರಕ್ಷಿತವಾಗಿ ಮತ್ತು ಸುಭದ್ರವಾಗಿರುವುದನ್ನು ಕಂಡು ರಾಜಕುಮಾರಿಯು ದಿಗ್ಭ್ರಮೆಗೊಂಡಳು. ಆಗ ರಾಜ ವಿಕ್ರಮಾದಿತ್ಯನು ತನ್ನನ್ನು ಪರಿಚಯಿಸಿಕೊಂಡು ಶನಿದೇವನ ಕೋಪದ ಸಂಪೂರ್ಣ ಕಥೆಯನ್ನು ಆಕೆಗೆ ಹೇಳಿದನು. ಈ ವಿಷಯ ತಿಳಿದ ಸೇಠ್ ರೈತನ ಮನೆಗೆ ಓಡಿಬಂದು ರಾಜನ ಕಾಲಿಗೆ ಬಿದ್ದು ಕ್ಷಮೆ ಕೇಳಲು ಪ್ರಾರಂಭಿಸಿದನು. ಶನಿದೇವನ ಕ್ರೋಧದಿಂದಲೇ ಇದೆಲ್ಲ ಸಂಭವಿಸಿದ್ದರಿಂದ ರಾಜನು ಅವನನ್ನು ಕ್ಷಮಿಸಿದನು. ಸೇಠ್ ರಾಜನನ್ನು ತನ್ನ ಮನೆಗೆ ಕರೆದೊಯ್ದು ಅವನಿಗೆ ಆಹಾರವನ್ನು ಕೊಟ್ಟನು. ಊಟ ಮಾಡುತ್ತಿದ್ದಾಗ ಅಚ್ಚರಿಯ ಘಟನೆಯೊಂದು ನಡೆಯಿತು. ಎಲ್ಲರನ್ನು ನೋಡಿ ಆ ಗೋಡೆಯು ತಾನು ನುಂಗಿದ್ದ ಆಹಾರವನ್ನು ಉಗುಳಿತು. ಸೇಠನು ತನ್ನ ಮಗಳನ್ನು ರಾಜನಿಗೆ ಮದುವೆ ಮಾಡಿಕೊಟ್ಟನು ಮತ್ತು ರಾಜನಿಗೆ ಅನೇಕ ಚಿನ್ನಾಭರಣಗಳನ್ನು, ಹಣವನ್ನು ಇತ್ಯಾದಿಗಳನ್ನು ಕಳುಹಿಸಿದನು. ನೋಡಿ, ಹೀಗೆ ರಾಜ ವಿಕ್ರಮಾದಿತ್ಯನು ರಾಜಕುಮಾರಿ ಮೋಹಿನಿ ಮತ್ತು ಸೇಠ್ನ ಮಗಳೊಂದಿಗೆ ಉಜ್ಜಯಿನಿಯನ್ನು ತಲುಪಿದಾಗ ಪಟ್ಟಣವಾಸಿಗಳು ಅವರನ್ನು ನಗರದ ಮಿತಿಯಲ್ಲಿ ಸಂತೋಷದಿಂದ ಸ್ವಾಗತಿಸಿದರು. ಮರುದಿನ ರಾಜ ವಿಕ್ರಮಾದಿತ್ಯನು ಇಡೀ ರಾಜ್ಯವನ್ನು ಪಡೆದುಕೊಂಡನು. ಎಲ್ಲ ಗ್ರಹಗಳಲ್ಲಿ ಶನಿದೇವನು ಶ್ರೇಷ್ಠನೆಂದು ಘೋಷಿಸಿದನು. ಊರಿನಲ್ಲಿರುವವರೆಲ್ಲರೂ ಶನಿದೇವನ ಉಪವಾಸ ವ್ರತವನ್ನು ಆಚರಿಸಬೇಕು ಮತ್ತು ಶನಿವಾರದಂದು, ಸೋಮವಾರದಂದು ಶನಿಯನ್ನು ಪೂಜಿಸಬೇಕು ಮತ್ತು ಶನಿ ವ್ರತದ ಕಥೆಯನ್ನು ಕೇಳಬೇಕು. ರಾಜ ವಿಕ್ರಮಾದಿತ್ಯನ ಘೋಷಣೆಯಿಂದ ಶನಿದೇವನಿಗೆ ತುಂಬ ಸಂತೋಷವಾಯಿತು. ಶನಿವಾರದ ಉಪವಾಸ ಮತ್ತು ಉಪವಾಸದ ಕಥೆಯನ್ನು ಕೇಳುವುದರಿಂದ ಜನರೆಲ್ಲರ ಇಷ್ಟಾರ್ಥಗಳು ಈಡೇರಲು ಪ್ರಾರಂಭಿಸಿದವು.
ರಾಜ ವಿಕ್ರಮಾದಿತ್ಯನು ರಾಜಕುಮಾರಿ ಮೋಹಿನಿ ಮತ್ತು ಸೇಠ್ನ ಮಗಳೊಂದಿಗೆ ಉಜ್ಜಯಿನಿಯನ್ನು ತಲುಪಿದಾಗ ಪಟ್ಟಣ ನಿವಾಸಿಗಳು ಅವರನ್ನು ನಗರದ ಮಿತಿಯಲ್ಲಿ ಸಂತೋಷದಿಂದ ಸ್ವಾಗತಿಸಿದರು. ಮರುದಿನ ರಾಜ ವಿಕ್ರಮಾದಿತ್ಯನು ಇಡೀ ರಾಜ್ಯವನ್ನು ಪಡೆದುಕೊಂಡನು. ಎಲ್ಲ ಗ್ರಹಗಳಲ್ಲಿ ಶನಿದೇವನು ಶ್ರೇಷ್ಠನೆಂದು ಘೋಷಿಸಿದನು. ಊರಿನಲ್ಲಿರುವವರೆಲ್ಲರೂ ಶನಿದೇವನ ಉಪವಾಸ ವ್ರತವನ್ನು ಆಚರಿಸಬೇಕು ಮತ್ತು ಶನಿವಾರದಂದು ಶನಿಯನ್ನು ಪೂಜಿಸಬೇಕು ಮತ್ತು ಶನಿ ವ್ರತದ ಕಥೆಯನ್ನು ಕೇಳಲೇಬೇಕು. ರಾಜ ವಿಕ್ರಮಾದಿತ್ಯನ ಘೋಷಣೆಯಿಂದಾಗಿ ಶನಿದೇವನಿಗೆ ತುಂಬ ಸಂತೋಷವಾಯಿತು. ಶನಿವಾರದ ಉಪವಾಸ ಮತ್ತು ಸೋಮವಾರದ ಉಪವಾಸ ಮತ್ತು ಸೋಮವಾರದ ದಿನಗಳಲ್ಲಿ ಮತ್ತು ಶನಿವಾರದ ದಿನಗಳಲ್ಲಿ ಶನಿದೇವರ ಕಥೆಯನ್ನು ಕೇಳುವುದರಿಂದ ಜನರೆಲ್ಲರ ಇಷ್ಟಾರ್ಥಗಳು ಈಡೇರಲು ಪ್ರಾರಂಭಿಸಿದವು. ಶನಿದೇವನು ಸಂತಸಗೊಂಡು ಯಾರನ್ನು ಬೇಕಾದರೂ ತೊಂದರೆಯಿಂದ ಮುಕ್ತನಾಗಿಸುತ್ತಾನೆ. ಒಂದು ವೇಳೆ ಯಾರ ಮೇಲಾದರೂ ಕೋಪಿಸಿಕೊಂಡರೆ ಅವರ ಅಂತ್ಯ ಕಾಣುವವರೆಗೂ ಶನಿಗೂ ಸಮಾಧಾನವಿರುವುದಿಲ್ಲ. ನ್ಯಾಯಾಧಿಪತಿ ಶನಿಯ ಅನುಗ್ರಹಕ್ಕಾಗಿ ಶನಿವಾರದಂದು ವ್ರತ ಮಾಡಬೇಕು ಮತ್ತು ವ್ರತಕಥೆಯನ್ನು ಕೇಳಬೇಕು ಅಥವಾ ಓದಬೇಕು. ಹಾಗಾಗಿ ನೀವು ಈ ವಿಷಯಗಳನ್ನ ನಾವು ತಿಳ್ಕೊಂಡಿರೋದ್ರಿಂದ ನೋಡಿ ಸ್ನೇಹಿತರೆ, ಪುಟ್ಟ ಕಥೆನ ನನಗೆ ಗೊತ್ತಿರೋ ರೀತಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಆ ಒಂದು ಉದ್ದೇಶಕ್ಕೋಸ್ಕರ ನಮ್ಮ ಜೀವನದಲ್ಲಿ ಬಂದಿರುವಂತಹ ಎಂಥದೇ ಸಮಸ್ಯೆಗಳಿರಲಿ, ಎಂಥದೇ ಕಡು ಕಷ್ಟಗಳಿರಲಿ, ಅಥವಾ ನಮ್ಮ ಜೀವನದಲ್ಲಿ ಯಾರೇ ನಮಗೆ ಮಾಟ ಮಂತ್ರ ಮಾಡಿಸಿರಲಿ, ಅಥವಾ ನಮಗೆ ಯಾರೇ ಒಬ್ಬರು ನಮ್ಮ ಜೀವನದಲ್ಲಿ ನಮಗೆ ಮೋಸ ಮಾಡಿರೋಂಥದ್ದಾಗಿರ್ಬೋದು, ಅಥವಾ ನಮ್ಮ ಜೀವನದಲ್ಲಿ ನಮಗೆ ಬರುವಂಥ ಸಮಸ್ಯೆಗಳಿಗೆ ನಮ್ಮ ವಿರುದ್ಧ ತಿರುಗಿ ಬಿದ್ದಿರೋ ಅಂಥದ್ದಿರ್ಬೋದು, ಕಾರ್ಪಣ್ಯಗಳು ಏನೇ ಇರಲಿ, ಸಮಸ್ಯೆಗಳು ಏನೇ ಇರಲಿ, ಅದೆಲ್ಲ ನಿವಾರಣೆ ಆಗಬೇಕು ಅಂದಾಗ ನಾವು ವಿಶೇಷವಾಗಿ ಶನಿದೇವರನ್ನು ನಾವು ಆರಾಧನೆ ಮಾಡಲೇಬೇಕಾಗುತ್ತೆ. ಅದರ ಜೊತೆಯಾಗಿ ನಾವು ವಿಶೇಷವಾಗಿ ನವಗ್ರಹಗಳನ್ನು ನಾವು ಆರಾಧನೆ ಮಾಡಬೇಕಾಗುತ್ತೆ. ಯಾಕಂದರೆ ನಾವು ನವಗ್ರಹಗಳನ್ನ ಆರಾಧನೆ ಮಾಡಿ ಸೋಮವಾರ ಶಿವನ ದೇವಸ್ಥಾನದಲ್ಲಿ ಶಿವನ ಮುಂದೆ ನಾವು ವಿಶೇಷವಾಗಿ ಯಾವ ಮಂತ್ರನೂ ನಮ್ಮ ಕೈಯಲ್ಲಿ ಹೇಳೋಕ್ಕಾಗ್ತಾ ಇಲ್ಲ ಅಂತಂದರೆ ಇದೊಂದು ಮಂತ್ರನಾದ್ರೂ ನೀವು ಹೇಳ್ಕೊಳ್ಳೇಬೇಕಾಗುತ್ತೆ. ಆ ಮಂತ್ರ ಬಂದು ನವಗ್ರಹ ಸ್ತೋತ್ರಂ ಅಂತ. ನೋಡಿ, ಅದನ್ನು ನೀವು ಯಾವ ರೀತಿ ಹೇಳ್ಕೊಬೇಕು ಅಂತ ನನಗೆ ಗೊತ್ತಿರೋ ರೀತಿ ನಾನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ. 9 ಗ್ರಹಗಳು ಒಂದೇ ಮಂತ್ರದಲ್ಲಿ ಬರೋಂಥ ಸ್ತೋತ್ರನ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನವಗ್ರಹ ಧ್ಯಾನ ಶ್ಲೋಕಂ ಆದಿತ್ಯಾಯ ಚ ಸೋಮಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭೃಶ್ಚ ರಾಹುವೇ ಕೇತುವೆ ನಮಃ ಅಂತ ನೀವು ನಾಳೆ ದಿನ ಶಿವನ ದೇವಸ್ಥಾನದಲ್ಲಿ 108 ಸರಿ ಇರ್ಬೋದು, 11 ಸರಿ ಇರ್ಬೋದು, 21 ಸರಿ ಇರ್ಬೋದು, ನಿಮ್ಮ ಕೈಯಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೀವು ಶಿವನ ದೇವಸ್ಥಾನದಲ್ಲಿರುವಂಥ ನವಗ್ರಹಗಳ ಮುಂದೆ ನೀವು ಈ ರೀತಿ ನೀವು ಪ್ರಾರ್ಥನೆ ಮಾಡಿಕೊಂಡು ಆ ಕಥೆನ ನಿಮಗೆ ಕೇಳಿಸ್ಕೊಂಡ್ರೆ ಸಾಕು ಸ್ನೇಹಿತರೆ. ಖಂಡಿತವಾಗ್ಲೂ ನಮ್ಮಲ್ಲಿರೋಂಥ ಎಷ್ಟೋ ಕಷ್ಟ ಕಾರ್ಪಣ್ಯಗಳು ನಿವಾರಣೆ ಆಗುತ್ತೆ. ಅದರಲ್ಲೂ ವಿಶೇಷವಾಗಿ ನೀವು ನಾಳೆ ದಿನ ಪಠಿಸಬೇಕಾಗುತ್ತೆ. ಇದನ್ನು ನೀವು ಪಠಿಸುವಾಗ ಖಂಡಿತವಾಗ್ಲೂ ನಿಮಗೆ ಯಾವುದೋ ಒಂದು ರೀತಿಯಲ್ಲಿ ದೇವರ ಅನುಗ್ರಹ ಖಂಡಿತವಾಗ್ಲೂ ಆಗುತ್ತೆ ಅಂತ ತಿಳಿಸ್ತಾ ಇದ್ದೀನಿ. ಅಕಸ್ಮಾತು ಶಿವನ ದೇವಸ್ಥಾನಕ್ಕೆ ಆಗಲಿಲ್ಲ ಅಂದವರು ಶನಿಯ ದೇವಸ್ಥಾನಗಳಲ್ಲೂ ಸಹ ನೀವು ಈ ಮಂತ್ರಗಳನ್ನ ನೀವು ಪಠಿಸ್ಬೋದು. ಶನಿ ದೇವಸ್ಥಾನಗಳಲ್ಲಿ ವಿಶೇಷವಾಗಿ ಶನಿಯ ದೇವಸ್ಥಾನದ ಮುಂದೆ ಇರೋಂತಹ ನವಗ್ರಹಗಳ ಪೀಠ ಇರುತ್ತಲ್ಲ, ಅಲ್ಲಿ ಕೂಡ ನೀವು ಈ ನವಗ್ರಹ ಮಂತ್ರಗಳನ್ನ ನಾಳೆ ದಿನ ನೀವು ಪಠಿಸ್ಬೇಕಾಗುತ್ತೆ. ನೋಡಿ ಸ್ನೇಹಿತರೆ, ನಿಮಗೆ ಯಾರಾದರೂ ಈ ಕಥೆಗಳನ್ನ ಸಂಪೂರ್ಣವಾಗಿ ಹೇಳೋ ಅಂಥವ್ರಿದ್ರೆ ಅವ್ರ ಹತ್ರ ನೀವು ಆ ಕಥೆನ ಸಂಪೂರ್ಣವಾಗಿ ತಿಳ್ಕೊಳ್ಳೋ ಅಂಥದ್ದನ್ನು ಮಾಡ್ಬೋದು. ಅಕಸ್ಮಾತ್ ನಿಮ್ಮ ಮನೆಯಲ್ಲಿ ಏನಾದರೂ ನಿಮಗೆ ಶನಿ ಕಥೆಗಳು ಎಲ್ಲಾದರೂ ನಡೀತಾ ಇದ್ದರೆ ಅಥವಾ ಆ ವಿಚಾರಗಳು ಗೊತ್ತಿದ್ದರೆ ಅಲ್ಲೂ ಸಹ ನೀವು ತಿಳ್ಕೊಬೋದು. ಒಟ್ಟಿನಲ್ಲಿ ನಾಳೆ ದಿನ ನೀವು ನವಗ್ರಹಗಳಿಗೆ ಸಂಬಂಧಪಟ್ಟಂಥ ಸ್ತೋತ್ರನ ಪಠಿಸ್ಬೇಕು ಮತ್ತು ಶನಿಗೆ ಸಂಬಂಧಪಟ್ಟಂತಹ ಕಥೆನ ನೀವು ಪಾರಾಯಣ ಮಾಡಬೇಕು. ಒಂದು ಸಾರಿನಾದರೂ ನೀವು ಓದಬೇಕಾಗುತ್ತೆ, ಇಲ್ಲ ನೀವು ಕೇಳಿಸ್ಕೊಬೇಕಾಗುತ್ತೆ. ಈ ರೀತಿ ಮಾಡೋದ್ರಿಂದ ನಿಮ್ಮಲ್ಲಿರೋಂಥ ಎಷ್ಟೇ ಸಮಸ್ಯೆಗಳಿದ್ರೂ ಅದು ಬೇಗ ಪರಿಹಾರ ಆಗೋದಕ್ಕೆ ಖಂಡಿತವಾಗ್ಲೂ ಪೂರಕವಾಗಿ ಸಹಾಯ ಮಾಡುತ್ತೆ. ನನಗೆ ಗೊತ್ತಿರೋ ರೀತಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹೆಚ್ಚೆಚ್ಚು ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಹೊಸದಾಗಿ ಯಾರಾದರೂ ನೋಡ್ತಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ತಿಳಿಸ್ತೀನಿ. ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ.